ಪಾರ್ಟಿ ಆಫೀಸ್ ಅಂದ್ರೆ ಬಿಡದಿ ಆಶ್ರಮ ಮಾಡ್ಕೊಂಡಾರ ರೀ. ಫಾರೆಸ್ಟ್ ಮೇಲೆ ಕಣ್ಣೇ ಹಾಕ್ತಿಲ್ವಲ್ಲ. ಅಬ್ಕಾರಿ ಇಲಾಖೆ ಇದೆಯಲ್ಲೇ. ನನಗೆ ಅಬ್ಕಾರಿ ಇಲಾಖೆ ಬೇಡ, ಅರಣ್ಯ ಇಲಾಖೆನೇ ಬೇಕು. ಸಾಹೇಬ್ರು ಗರಂ ಆಗಿದ್ದಾರೆ, ನಾನೆಲ್ಲ ಆಮೇಲೆ ಮಾತಾಡಿ ಕೊಡಿಸ್ತೀನಿ ಬಿಡು. ಬೇಗ ಮಾಡಿಸ್ಕೊಟ್ಬಿಡಿ. ಆಯ್ತಾಯ್ತು. ಕುರಿ ಹುಲ್ಲು ಕೊಟ್ಟು ಉಣ್ಣಿ ಹರ್ಕೊಳಕತ್ತಾಳ. ಯಾರಿಗಳು ಬ್ಲೂಟೂತ್ ಅಲ್ಲಿ ನನಗೂ ಕಳಿಸ್ರಿ. ಈ ಬ್ಲೂನ ಬ್ಲೂಟೂತ್ ಅಲ್ಲೇ ಕಳಿಸ್ಬೇಕು. ಅಲ್ಲ ಮಕ್ಕಳ, ಮೀಡಿಯಾದವ್ರು ಏನಾರ ನೋಡಿಬಿಟ್ರೆ ಬ್ಲೂಟೂತ್ ಅಷ್ಟ ಅಲ್ಲ, ನಿಮ್ಮ ಎಲ್ಲಾ ತೂತ್ನು ಮುಚ್ಚೆ ಬಿಡ್ತಾರ. ಭಾರತಾಂಬಿ ತೃಪ್ತಿ ಆದ್ಲ. ಎಂಥ ಕಾಯಕಕ್ಕೆ ಎಂಥ ನಾಯಕರಪ್ಪ ಅಂತೀನಿ ನಾನು. ಗಾಡಿ ಬಿಡಿ, ಗಾಡಿ ಬಿಡಿ, ಹೋಗ್ಲಿ ಮೇಡಮ್, ಗಾಡಿ ಬಿಡಿ, ಹೋಗಿ ಆ ಕಡೆ, ಹೋಗ್ಲಿ, ಗೋ ದ ಸೈಡ್, ಹೋಗಿ ಆ ಕಡೆ, ಹಾ ಹೋಗಿ ಆ ಕಡೆ. ನಮಸ್ಕಾರ ಸರ್. ರೀ, ಇದು ಚೆನ್ನಾಗಿ ಕಾಣುತ್ತಲ್ವಾ? ಹೌದು ಪಾರ್ವತಿ, ನಮ್ಮ ಮಗಳಿಗೆ ಯಾವುದೇ ಒಡವೆ ಹಾಕಿದ್ರು ಮಹಾಲಕ್ಷ್ಮಿ ತರ ಕಾಣ್ತಾಳ್ ಬಿಡು. ಹಲೋ, ಎದ್ದೇಳ್ರಿ ಮೇಲೆ, ನಡೀರಿ ಸ್ಟೇಷನ್ಗೆ. ನಾವೇನ್ ತಪ್ಪು ಮಾಡಿದೀವಿ ಅಂತ ನಮ್ಮನ್ನ ಸ್ಟೇಷನ್ ಕರೀತಿದ್ದೀರಾ ಸರ್? ಫೋಟೋ ನೋಟನ್ನ ಪ್ರಿಂಟ್ ಮಾಡ್ತಾ ಇರೋದಕ್ಕೆ. ಏನ್ ಹೇಳ್ತಿದ್ದೀರಾ ಸರ್ ನೀವು? ರೀ, ನೀವು ಕೊಟ್ಟಿರೋ 3 ಲಕ್ಷ ರೂಪಾಯಿನಲ್ಲಿ 50,000 ರೂಪಾಯಿ ಫೇಕ್ ನೋಟ್ಸ್ ಇದೆ ಅಲ್ರಿ? ನಮ್ಮ ಮಗಳ ಮದ್ವೆಗೆ ಅಂತ ಇದ್ದು ಒಂದ್ ಸೈಟನ್ ಮಾರಿ ಉಳಿದ ಅಲ್ಪ ಸ್ವಲ್ಪ ಹಣದಲ್ಲಿ ಒಡವೆ ತಗೊಳಕ್ ಬಂದಿದ್ವಿ ಸರ್. ಅದ್ರಲ್ಲಿ ಕೋಟಾ ನೋಟ್ ಹೇಗ್ ಬಂತು ಅಂತ ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ವಾ? ಇಲ್ಲ ಗೊತ್ತಿದ್ದು ಗೊತ್ತಿಲ್ಲರ ಹತ್ರ ನಾಟಕ ಆಡ್ತಿದ್ದೀರಾ? ಅಯ್ಯೋ ಸರ್, ನಾವು ಮಾನಕ್ಕಂಜಿ ಬದುಕ್ತಾ ಇರೋ ಜನ ಸರ್. ಪ್ರಾಣ ಬಿಡ್ತೀವಿ ಹೊರತು ಮಾನ ಬಿಡೋದಿಲ್ಲ ಸರ್. ನಿಮ್ಮಂತ ಫ್ಯಾಮಿಲಿ ಎಷ್ಟು ನೋಡಿ ನನ್ನ ಲೈಫಲ್ಲಿ. ಈ ಡ್ರಾಮಾ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಸ್ಟೇಷನ್ಗೆ ಎತ್ತಾಕೊಂಡೋಗಿ ಬೂಟ್ ಕಾಲ್ ಒದ್ರೇನೆ ನಿಜ ಗೊತ್ತಾಗೋದು. ಸ್ಟೇಷನ್ಗೆ ಇಂದು ಮುಂಜಾನೆ ಜ್ಯುವೆಲರಿ ಶಾಪ್ನಲ್ಲಿ ನಡೆದ ಘಟನೆಯ ಹಿನ್ನೆಲೆಯಲ್ಲಿ ಪೊಲೀಸರ ವಶಕ್ಕೆ ಸಿಕ್ಕಿಬಿದ್ದ ದಂಪತಿಗಳಿಬ್ಬರು ಖೋಟಾ ನೋಟ್ ಜಾಲದವರೆಯೇ ಎನ್ನುವುದು ಇನ್ನೂ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಹಾಗೂ ಕನಕಪುರ ರೆಸಾರ್ಟ್ನಲ್ಲಿ ಅನುಮಾನಾಸ್ಪದವಾಗಿ ಕಂಡುಬಂದ ವ್ಯಕ್ತಿಗಳ ಕಾರನ್ನು ಪರಿಶೀಲನೆಗೆ ಒಳಪಡಿಸಿದಾಗ ಕಾರಿನಲ್ಲಿ ಕೋಟಿ ಕೋಟಿ ರೂಪಾಯಿಯಷ್ಟು ಖೋಟಾ ನೋಟುಗಳನ್ನು ಅಕ್ರಮವಾಗಿ ಸಾಗಿಸುತ್ತಿರುವುದು ಪತ್ತೆಯಾಗಿದ್ದು, ಸಂಬಂಧಪಟ್ಟ ವ್ಯಕ್ತಿಗಳು ಸ್ಥಳದಲ್ಲೇ ಕಾರನ್ನು ಬಿಟ್ಟು ಪರಾರಿಯಾಗಿದ್ದಾರೆ. ಇದರ ಬಗ್ಗೆ ಇನ್ನೂ ಖಚಿತ ಮಾಹಿತಿ ದೊರೆತಿಲ್ಲ. ಅಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿಮ್ಮಂತ ಒಬ್ಬ ಪ್ರಾಮಾಣಿಕ ತಂದೆನ ಈ ಕೆಟ್ಟ ಸಮಾಜ ದೂಷಿಸಿದ್ದು ನನಗೆ ತುಂಬ ನೋವುಂಟು ಮಾಡಿದೆ. ಇಡೀ ಕಾಲೇಜ್ ಸ್ಟಾಫ್ ಮುಂದೆ ಆದ ಅವಮಾನ ನನ್ನಿಂದ ಮರೆಯೋದಕ್ಕೆ ಆಗಲಿಲ್ಲ ಅಪ್ಪ. ನನ್ನ ಸಾವಿಗೆ ಕಾರಣ ಯಾರೋ ಒಬ್ಬ ವ್ಯಕ್ತಿ ಅಲ್ಲ, ಈ ಸಮಾಜದಲ್ಲಿ ಸೃಷ್ಟಿಯಾಗಿರೋ ಕೋಟಾ ನೋಟ್ ಅನ್ನೋ ಸುಳಿ. ಈ ಸುಳಿ ನನ್ನ ಎಲ್ಲ ಕನಸುಗಳನ್ನು ಆಹುತಿ ತಗೊಂಡ್ಬಿಡ್ತಪ್ಪ. ಈ ಖೋಟಾ ನೋಟ್ ರಾಜ್ಯಾದ್ಯಂತ ಆಡಳಿತ ಪಕ್ಷದ ಮಂತ್ರಿಯೊಬ್ಬರ ಸಂಸ್ಥೆಯ ಆಸ್ಪತ್ರೆಯಲ್ಲಿ ಬಂದು ಆದ ನಾನು ಜನಸೇವೆಯೇ ಜನಾರ್ದನ ಸೇವೆ ಅಂತ ಈ ಸುಸಜ್ಜಿತವಾದ ಆಸ್ಪತ್ರೆಯನ್ನು ಕಟ್ಟಿಸಿ ಅವರ ಉಪಸ್ಥಿತಿ ಮತ್ತು ಮಾಧ್ಯಮದವರ ಸಮ್ಮುಖದಲ್ಲೇ ಖೋಟಾ ನೋಟಿನ ಕೆಟ್ಟ ಪರಿಣಾಮದಿಂದಾಗಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆಯಿತು. ಬನ್ನಿ, ಅದೇನು ಅಂತ ನೋಡೋಣ. ಮೇಡಮ್, ಆಪರೇಷನ್ಗೆ ಅಮೌಂಟ್ ಪೇ ಮಾಡಬೇಕಿತ್ತು. ಲೆಫ್ಟ್ ಸೈಡ್ ಕೌಂಟರ್ ಕಟ್ಟಿ. ಸರ್, ಇವರೇ ಸರ್. ಏನೇ ಇದು 30,000 10,000 ಕೋಟಾ ನೋಟ್ ಇದೆ? ಏನ್ ಹೇಳ್ತಿದ್ರ ಸರ್? ಈಗ ತಾನೇ ATM ನಿಂದ ಡ್ರಾ ಮಾಡ್ಕೊಂಡು ಬಂದಿದ್ದೀನಿ. ATM ಇಂದ ತಂದೋ ಇಲ್ಲ ಏನಾದ್ರು? ಸರ್ ನನ್ನ ಹೆಂಡತಿ ಮಕ್ಕಳ ಮೇಲೆ ಆಣೆ ಸರ್, ATM ಅಂದನೆ ತಂದಿರೋ ಸರ್ ನಾನು. ಸರಿ ಒರಿಜಿನಲ್ ಕರೆನ್ಸಿ ತಗೊಂಡ್ ಕಟ್ಟಿ. ಸರ್ ಒಂದ್ ನಿಮಿಷ, ಬೇಕಾದ್ರೆ ಈ ಉಂಗ್ರ ಕೊಡ್ತೀನಿ ತಗೊಳ್ಳಿ ಸರ್. ನಾನ್ ಗಿರಿವಿವರಣ ಮಾಡ್ತಾ ಇದ್ದೀನಿ. ಫಸ್ಟ್ ಇದೊಂದು ತೊಗೊಂಡಾಗ ಅಡ ಇಟ್ಟು ದುಡ್ಡು ತಗೊಂಬಾ. ಈಗಾಗಲೇ ಲೇಟ್ ಆಗಿ ಹೋಗಿದೆ ಸರ್. ಇನ್ನೂ ಲೇಟ್ ಮಾಡ್ತಿದ್ರೆ ನೀನ್ ಏನ್ ತಿಳ್ಸ್ರು ಮುಂಚೆ ಲೇಟ್ ಅಂತ ಸೇರಿಸಬೇಕಾಗುತ್ತೆ. ಸರ್ ಹೇಳಿ ಸರ್, ಹಣ ತಂದಿದ್ದೀನಿ ಸರ್. ನಿಮ್ಮನ್ನ ಎಲ್ಲಿ ಅಂತ ಹುಡ್ಕೋದು? ನಿಮ್ ಹೆಂಡತಿ ಉಸಿರೋಗಿ 5 ನಿಮಿಷ ಆಯ್ತು, ಬನ್ನಿ ಬೇಗ. ನನಗೇನು ಆಗಲ್ಲ ಅಲ್ಲ? ನನ್ನ ಬದುಕಿಸ್ಕೊಳ್ತೀರಲ್ಲ? ನಿಮ್ ಜೊತೆ ಇನ್ನೂ ಬಾಳೋ ಆಸೆ. ಲಕ್ಷ್ಮಿ ಸಮಾಧಾನ ಮಾಡ್ಕೊಳ್ಳಿ. ಕೈ
ಒಬ್ರು ರಾಜಕಾರಣಿಗಳು ಜನಸೇವೆ ಮಾಡೋ ಹೆಸರಿನಲ್ಲಿ ಹಾಸ್ಪಿಟ್ಲು, ಕಾಲೇಜು, ಸ್ಕೂಲು ಅಂತ ಹಣ ಸುಲಿಗೆ ಮಾಡೋ ಬಿಸ್ನೆಸ್ ಮಾಡ್ತಿದ್ದೀರಾ. ನೀವು ಬಿಸ್ನೆಸ್ ಮಾಡ್ತಿದ್ದೀರಾ. ಇದೊಂದು ದೇಶ, ಇದಕ್ಕೊಂದು ರಾಜ್ಯ, ಇಲ್ಲೊಂದು ವ್ಯವಸ್ಥೆ, ಇಲ್ಲಿ ನಾವು ನಾಗರಿಕರು. ನಮ್ಮ ನಾಳದಕ್ಕೋಸ್ಕರ ನಾವೇ ಎಲೆಕ್ಟ್ ಮಾಡಿರೋ ಲುಚ್ಚ, ಲಫಂಗ, ಕೆಟ್ಟು ನಾರ್ತಿರೋ ಹೊಲಸು ಹೊಲಸು ನೀವು ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ ಹೇಳಿ? ಬ್ಯಾಂಕ್ ATM ನಲ್ಲಿ ಫೇಕ್ ನೋಟ್ಗಳು ಓಡಾಡ್ತಿವೆ. ಇಂಥ ಕೆಟ್ಟ ವ್ಯವಸ್ಥೆನ ಸೃಷ್ಟಿ ಮಾಡಿದ್ದೀರಾ ನೀವು. ಏನ್ರಿ, ಏನ್ ಸ್ಥಿತಿ ರೀ? ಇವತ್ತಿನ ದಿನ ನಾನೊಬ್ಬ ಅಮಾಯಕ. ನನ್ನ ಹೆಂಡತಿನ ಕಾಪಾಡ್ಕೊಳಕ್ಕಾಗ್ಲಿಲ್ಲ, ನನ್ನ ಹೆಂಡತಿನ ಕಳ್ಕೊಂಡ್ಬಿಟ್ಟೆ. ಯಾರಿಗೋಸ್ಕರ ಬದುಕಲಿ? ಯಾರಿಗೋಸ್ಕರ ಬದುಕಲಿ? ಈ ಖೋಟಾ ನೋಟು ಇನ್ನೂ ಎಷ್ಟು ಜನಗಳ ಆಹುತಿ ತೆಗೆದುಕೊಳ್ಳುತ್ತೋ? ನಾನಾ ಕಡೆ ಲಕ್ಷಕ್ಕೆ ಅರ್ಧದಷ್ಟು